ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಇವತ್ತು ಏನಂತಂದರೆ ದೇವಸ್ಥಾನದ ಹತ್ರ ಹೋಗ್ಬೇಕಿತ್ತು. ಎಲ್ಲರಿಗೂ ಅಲ್ಲೇ ಊಟ ಇತ್ತು. ಶಬರಿಮಲೆಗೆ ಹೋಗ್ತಾ ಇರುವಂಥ ಸ್ವಾಮಿಗಳೆಲ್ಲ ಊರಿಗೆ ಅಂತ ಪಡಿನ ಮಾಡಿಸಿದ್ರು. ಶಬರಿಮಲೆಗೆ ನೆಕ್ಸ್ಟ್ ಡೇನೇ ಹೊರಟಿರೋದ್ರಿಂದ ಹಿಂದಿನ ದಿವಸ ಊರಿನ ಜನಗಳಿಗೆ ಎಲ್ಲರಿಗೂ ಪ್ರಸಾದ ಅನ್ನೋ ಥರ ಮಾಡಿಸ್ತಾರೆ. ನಮ್ಮ ಕಡೆ ಎಲ್ಲನೂ, ಬೇರೆ ಕಡೆ ಏನೋ ಮಾಡಿಸ್ತಾರೆ ಏನೋ ಗೊತ್ತಿಲ್ಲ, ಯಾವಾಗ್ಲೂ ಮಾಡಿಸ್ತಾನೆ ಇರ್ತಾರೆ. ಇನ್ನು ದೇವರೆಲ್ಲ ಹೊರಡಿಸಿ, ಗ್ರಾಮ ದೇವತೆ ಎಲ್ಲ ಹೊರಡಿಸಿ ಅದೆಲ್ಲನೂ ಮಾಡ್ತಿರ್ತಾರೆ. ಈ ಸತಿ ಏನು ಅಂತಂದರೆ ಇನ್ನೂ 2-3 ಬ್ಯಾಚ್ಗಳಿದೆ ಹೋಗೋ ಅಂಥದ್ದು. ಮೋಸ್ಟ್ಲಿ ಅವರೆಲ್ಲ ಹೊರಡಿಸ್ಬೋದೇನೋ. ಇಲ್ಲಿ ದೇವರೆಲ್ಲ ಏನು ಹೊರಡಿಸಿರ್ಲಿಲ್ಲ, ಆದರೆ ಊರಿಗೆಲ್ಲರಿಗೂ ಏನು ಪ್ರಸಾದನ ಮಾಡಿಸಿದ್ರು. ಸೊ ನೋಡಿ, ನಮ್ಮ ಮಣಿಕಂಠ ಸ್ವಾಮಿ ಏನು ಅಡುಗೆ ಎಲ್ಲ ಅಲ್ಲಿ ಬಡಿಸೋದಕ್ಕೆ ಜನಗಳೆಲ್ಲ ಬಂದಿದ್ರಲ್ವ, ಇವರು ಓಡಾಡ್ತಾಯಿದ್ರು. ಆದರೂ ಇವ್ರಿಗೆ ಉಪ್ಪಿನಕಾಯಿ ಕೊಟ್ಟಿದ್ರು ಅಷ್ಟೇ ಬಡಿಸೋದಕ್ಕೆ. ಅದನ್ನೇ ಫಸ್ಟೇ ಜಾಸ್ತಿ ಆಗ್ತಿದ್ರು ಅಂತ ಹೇಳ್ತಾ ಇದ್ರು. ಪ್ರಸಾದದಲ್ಲಿ ಅಂತೂ ಹಪ್ಪಳ, ಉಪ್ಪಿನಕಾಯಿ, ಗೀ ರೈಸು, ಕುರ್ಮಾ, ಮತ್ತು ಕಡಲೆಕಾಳಿಂದು, ಕಾಬೂಲ್ ಕಡಲೆಕಾಳಿಂದು ಒಗ್ಗರಣೆ ಬರುತ್ತಲ್ಲ ಅದು, ಅನ್ನ ಸಾಂಬಾರು, ಪಾಯಸ, ಬೂಂದಿ ಅಂತ ಎಲ್ಲ ಇತ್ತು. ಸಖತ್ ಚೆನ್ನಾಗಿತ್ತು ಮಾತ್ರ ಪ್ರಸಾದ ಎಲ್ಲದೂ. ಸೊ ಅದೆಲ್ಲ ಪ್ರಸಾದದ್ದು ಒಂದೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿರೋದು. ನಾನು ಹೋಗಿರ್ಲಿಲ್ಲ ಅವರು ಅಡುಗೆ ಎಲ್ಲ ಮಾಡುವಾಗ ತಗೊಳ್ಳೋದಕ್ಕೆ. ಹರಿಸ್ವಾಮಿಗಳು, ಇವಾಗ ಹರಿ ಅಂತಲೇ ಬರುತ್ತೆ ಬಾಯಿಗೆ ಯಾವಾಗ್ಲೂ, ಅವರು ಒಂದೊಂದು ಕ್ಲಿಪ್ಪಿಂಗ್ಸ್ನ ತೆಗೆದಿಟ್ಟಿದ್ರು. ಹಾಗಾಗಿ ನನಗೆ ವಿಡಿಯೋಗೆ ಜಾಯಿನ್ ಮಾಡೋದಕ್ಕೆ ಅನುಕೂಲ ಆಯಿತು. ಇದು ಏನು ಅಂತಂದರೆ ರೆಡಿ ಮಾಡ್ತಾ ಇರೋದು ಸ್ವಾಮಿಗಳೆಲ್ಲರೂ ಏನು ಬಕೆಟಿಗೆ ಹಾಕಿ ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ಜನಗಳಿಗೆ ಬೇಗ ಬೇಗ ಬಡಿಸೋದಕ್ಕೆ ಅನುಕೂಲ ಆಗುತ್ತೆ ಅಂತ ಒಂದು ಕಡೆ ಎಲ್ಲನೂ ಇಟ್ಟು ರೆಡಿ ಮಾಡ್ತಾ ಇದ್ದಾರೆ. ಅವತ್ತಿನ ಹಿಂದಿನ ದಿನ ಎಲ್ಲ ಸ್ವಲ್ಪ ಮಳೆ ಮೋಡೋ ಥರ ಇತ್ತು. ಸದ್ಯ ಏನು ಮಳೆ ಎಲ್ಲ ಬರಲಿಲ್ಲ, ಎಲ್ಲ ಚೆನ್ನಾಗಾಯಿತು ಅಂತ ಹೇಳ್ಬೋದು. ಬರೋ ಥರ ಇತ್ತು, ಆದರೆ ಮಳೆಯೆಲ್ಲ ಏನು ಬರಲಿಲ್ಲ. ಆದ್ರೂ ಸೋಲಾರಲ್ಲಿ ನೀರೆಲ್ಲ ಏನು ಕಾದಿರಲಿಲ್ಲ. ಹಾಗಾಗಿ ಅಂಡೆ ಒಲೆಗೆ ಉರಿ ಹಾಕ್ತಾ ಇದ್ದೀವಿ. ಬೆಳಗಿನ ಜಾವ ಬೇಗ ಸ್ನಾನ ಮಾಡೋದಕ್ಕೆಲ್ಲ ಅನುಕೂಲ ಆಗುತ್ತೆ. ಹಾಗೆಯೇ ಇವಾಗಲೇ ನೈಟೇನೆ ಉರಿ ಹಾಕ್ಬಿಟ್ರೆ ಬೆಳಗ್ಗೆ ಹೊತ್ತು ಎದ್ದು ಒಲೆ ಹಚ್ಕೊಂಡು ಕೂತ್ಕೊಳ್ಳೋದೆಲ್ಲ ತಪ್ಪುತ್ತೆ ಅಂತ ಅಜ್ಜಿ ನೀರೊಲೆಗೆ ಉರಿನ ಹಾಕ್ತಾಯಿದ್ದಾರೆ. ಇದನ್ನೇ ಬೆಂಡು ತುಂಬ್ಕೊಂಡು ಬಂದು ಇಟ್ಕೊಂಡಿದ್ವಿ ಅನ್ನಲ್ಲ, ಇದನ್ನೇ ಹಾಕ್ತಾ ಇದ್ದೀವಿ. 1-2 ಸೌದೆ ಜೊತೆ ಇದನ್ನು ಹಾಕಿ ತುಂಬಿ ಮಲ್ಕೊಂಡ್ರೆ ಬೆಳಗ್ಗೆ ಹೊತ್ತಿಗೆ ಸ್ವಲ್ಪ ಚೆನ್ನಾಗಿ ಕಾದಿರುತ್ತೆ ನೀರು ಅಂತ. ಆದರೆ ನಾವು ಮಲ್ಗೋ ಅಷ್ಟರೊಳಗೇ ಚೆನ್ನಾಗಿ ನೀರು ಕಾಯಿಸಿ ಆಮೇಲೆ ಹಂಗೆ ಮುಚ್ಚಿ ಒಂದಷ್ಟು ದಿಂಡೆಲ್ಲನೂ ಅದರೊಳಗಡೆ ತುಂಬಿ ಬಂದಮೇಲೆ ಏನು ಮಲ್ಗೋ ಅಂಥದ್ದೇನು ಇರಲಿಲ್ಲ. ಯಾಕೆ ಅಂತಂದರೆ ಬೆಳಗಿನ ಜಾವ 3:30ಇಂದನೇ ಇರುಮುಡಿನ ಕಟ್ಟೋದಕ್ಕೆ ಶುರು ಮಾಡ್ತಾರೆ ಅಂತ ಹೇಳಿ ಕಳಿಸಿದ್ರು. ಹಾಗಾಗಿ ಏನಂದರೆ ನಮ್ಮ ಮನೆಯವ್ರಿಗೆ ಮತ್ತು ಭುವನವರಿಗೆ 17-18ನೇ ನಂಬರ್ ಬಂದಿತ್ತು. ಸ್ವಾಮಿಗಳು ಒಂದು 30 ಜನ ಹೊರಟಿದ್ರು ಒಟ್ಟಿಗೇನೆ. ಅದರಲ್ಲಿ 17 ಮತ್ತು 18 ನಂಬರ್ ಇವ್ರಿಗೆ ಬಂದಿತ್ತು. ಹಾಗಾಗಿ ಒಂದು 17-18 ಜನಕ್ಕೆ ಕಟ್ಟೋ ಅಷ್ಟರೊಳಗೆ ನಾವು ಅಲ್ಲಿರಬೇಕಿತ್ತು. ನಮ್ಮನೆಗೆ ಹತ್ರ ಇದ್ದಿತ್ತು, ಹಾಗಾಗಿ ಏನು ಪ್ರಾಬ್ಲಮ್ ಇರಲಿಲ್ಲ. ಅವ್ರು ಕೂಗಿದ ತಕ್ಷಣ ಕೇಳುತ್ತೆ. ಅಂದ್ರೂ ಬೆಳಗ್ಗೆ 3:30ಗೆ ಎದ್ದು ಏನು ರೆಡಿ ಮಾಡೋದು, ಆಲ್ರೆಡಿ 10-11 ಗಂಟೆ ಆಯ್ತಾ ಬಂತು. ಸ್ವಲ್ಪ ರೆಡಿ ಮಾಡೋಣ ಎಲ್ಲನೂ ಅಂತ ಅಂದ್ಕೊಂಡು ರೆಡಿ ಮಾಡ್ತಾ ಇದ್ದೀನಿ. ದೇವ್ರ ಮನೆಗೆ 2 ದೀಪ, ಹಾಗೆಯೇ ಹೊರಗಡೆ ಬಾಗಿಲಿಗೆ 2 ದೀಪ ಅನ್ನೋ ಥರ 4 ದೀಪಕ್ಕೂ ಬತ್ತಿ ಎಲ್ಲ ಹಾಕಿ ಎಣ್ಣೆ ಎಲ್ಲ ಹಾಕಿ ರೆಡಿ ಮಾಡಿಕೊಂಡೆ. ಹಾಗೆಯೇ ನನ್ನ ಹತ್ರ ದೇವ್ರ ಮನೇಲಿ ಒಂದು 4 ಫೋಟೋಗಳಿದೆ. ಅದಕ್ಕೆಲ್ಲದಕ್ಕೂ ನೀಟಾಗಿ ಒರೆಸಿ ಕುಂಕುಮ ಇಟ್ಟು, ಗಂಧ ಇಟ್ಟು, ಅದ್ರ ಮೇಲೆ ಕುಂಕುಮ ಇಟ್ಟು ಅದೆಲ್ಲ ಕೂಡ ರೆಡಿ ಮಾಡಿಕೊಂಡೆ. ಸೊ ನನಗೆ ದೇವ್ರ ಮನೆ ಸ್ವಲ್ಪ ಏನಂದರೆ ಕೂತು ಪೂಜೆ ಮಾಡೋದಕ್ಕಾಗಲಿ ಹಿಂಗೆ ಅದು ತುಂಬ ಹಿಂಸೆ ಆಗ್ತಾಯಿದೆ. ಮುಂಚೆಯಿಂದನೂ ಚೇಂಜ್ ಮಾಡಬೇಕು ಅಂತ ಅನ್ಕೋತೀನಿ. ಹಿಂಸೆ ಅಂತ ಅನ್ನಬಾರ್ದು ಯಾವತ್ತೂ ದೇವ್ರ ಮನೆಗೆ. ಅಂದರೆ ಏನಂದರೆ ಅಷ್ಟು ಸರಿ ಹೊಂದುತ್ತಾ ಇಲ್ಲ. ಅಲ್ಲಿ ಜಾಗ ತುಂಬ ಕಿರಿದಾಗಿದೆ. ಹಾಗೆ ಕೋಣೆಯಲ್ಲಿ ಕೆಳಗಡೆ ನಾವು ಮಾಡ್ಕೊಂಡಿರೋದ್ರಿಂದ
ಸ್ವಲ್ಪ ಆಗ್ತಾ ಇಲ್ಲ ಅದು ನೀಟಾಗಿ ಕೈಗೆ ಎಟ್ಕೊಲ್ಲ ಹೂ ಮಾಡಿಸೋದಕ್ಕೆ. ಹಾಗಾಗಿ ಅದೊಂದು ಚೇಂಜ್ ಮಾಡ್ಕೊಬೇಕು ಅಂತ ತುಂಬ ದಿವಸದಿಂದ ಅನ್ಕೋತಾ ಇದ್ದೀನಿ. ಈ ಒಂದು ಫೋಟೋ ಏನು ನೋಡ್ತಾ ಇದ್ದೀರಾ ಇದು ತುಂಬಾ ಸ್ಪೆಷಲ್ಲು ನನಗೆ. ಯಾಕಪ್ಪ ಅಂದರೆ ಭುವನಿಗೆ ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ ಅಂತ ನಾವು ಶೃಂಗೇರಿಗೆ ಹೋಗಿದ್ವಿ. ಅವನಿಗೆ 3.5 ವರ್ಷ ಏನೋ ಇತ್ತು. ಆವಾಗ ಅಕ್ಷರಾಭ್ಯಾಸ ಮಾಡಿಸಿದಾಗ ಆ ಒಂದು ಫೋಟೋನ ನಮಗೆ ಕೊಟ್ಟಿದ್ರು. ನಾನು ಅದನ್ನು ಮನೆಗೆ ತಗೊಂಡು ಬಂದು ಅದಕ್ಕೆ ಕಟ್ ಹಾಕ್ಸ್ಬಿಟ್ಟು ಆವಾಗಲಿಂದನೂ ದೇವ್ರ ಮನೆಯಲ್ಲೇ ಇಟ್ಕೊಂಡಿದ್ದೀನಿ. ಇದೊಂದು ಪುಟ್ಟ ದೇವ್ರ ಮನೆ ನಂದು. ಚೆನ್ನಾಗಿದೆ, ಆದರೆ ಏನಂದರೆ ನಾವು ಕೂತಿದ್ದ ಜಾಗದಿಂದ ಕೈಯೆಲ್ಲ ಎಟ್ಕೊಲ್ಲ. ಅದ್ರೊಳಗಡೆಗೂ ಹಿಂಗೆ ಹೋಗೋಕ್ಕೂ ಸ್ವಲ್ಪ ಹಿಂಸೆ ಆದಂಗೆ ಆಗುತ್ತೆ. ಹಂಗಾಗಿ ಅದೊಂಚೂರು ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡು ಇವಾಗ ಇನ್ನೇನು ಅವರಿಗೆ ಲಗೇಜ್ ಎಲ್ಲನೂ ಪ್ಯಾಕ್ ಮಾಡೋಣ ಅಂತ ಅಂದ್ಕೊಂಡೆ. ನಮ್ಮ ಏನು ಭುವನ್ ಸ್ವಾಮಿಗಳು ಬಂದು ಟಿ ವಿ ನೋಡ್ಕೊಂಡು ಕೂತ್ಕೊಂಡ್ರು. ಏನಂದರೆ ತುಂಬ ಜಾಸ್ತಿ ಎಲ್ಲ ಏನಿಲ್ಲ, ಇಬ್ಬರಿಗೂ ಒಂದು 2 ಜೊತೆ ಬಟ್ಟೆ ಮತ್ತೇನಂದರೆ ಟವಲ್ಲು ಆ ಥರದ್ದೆಲ್ಲ ಪ್ಯಾಕ್ ಮಾಡಿದೆ. ಭುವನ್ ಸ್ವಾಮಿಗಳು ಫಸ್ಟೇ ಇದು ಏನು ಅಮೃತಾಂಜನ್ನು, ರೋಲಾನು ಮತ್ತು ಪೇಯ್ನಿಗೆಲ್ಲ ಹಚ್ಕೋತಾರೆ ಅದೆಲ್ಲನೂ ಸ್ವಲ್ಪ ಅವರೇ ರೆಡಿ ಮಾಡಿ ಇಟ್ಟಿದ್ರು. ಒಂದು ಚಿಕ್ಕ ಬ್ಯಾಗು, ಇನ್ನೊಂದು ದೊಡ್ಡ ಬ್ಯಾಗು ಅನ್ನೋ ಥರ. ಒಂದು ನೇತಾಕೊಳ್ಳೋ ಬ್ಯಾಗು, ಹಿಂದೆ ಕಾಲೇಜ್ ಬ್ಯಾಗ್ ಥರ ಬರುತ್ತಲ್ಲ ಆ ಬ್ಯಾಗು, ಇನ್ನೊಂದು ಮಾಮೂಲಿ ಲಗೇಜ್ ತುಂಬ್ಕೋತೀವಲ್ಲ ಆ ಥರ ಬ್ಯಾಗು, ಎರಡನ್ನ ತೊಗೊಂಡಿದ್ರು. ಇನ್ನು ತಿಂಡಿ ಅಂಥರದ್ದೆಲ್ಲ ಏನು ತೊಗೊಂಡಿರಲಿಲ್ಲ. ಏನು ಬೇಕು ಅಲ್ಲೇ ಹೋಗುವಾಗ ಸಿಕ್ಕಿದ್ರೆ ಹಂಗೆ ತಿನ್ಕೊಂಡು ಹೋದ್ರಾಗುತ್ತೋ ಅಂದರೆ ಸ್ನ್ಯಾಕ್ಸ್ ಥರದ್ದೆಲ್ಲ ಏನು ತೊಗೊಂಡಿರಲಿಲ್ಲ. ಅವ್ರು ನೋಡಿ ಏನೇನೋ ತುಂಬ್ಕೊಂಡಿದ್ರು, ಗ್ಲಾಸ್ ಅಂತೆ, ತುಂಬ ಅವ್ರಿಗೆ ಏನೇನು ಬೇಕು ಆ ಥರದ್ದೆಲ್ಲ ತೊಗೊಂಡು ಇಟ್ಕೊಂಡಿದ್ರು ಆಲ್ರೆಡಿ. ಡ್ಯಾನಿ ಭುವನ್ ಸ್ವಾಮಿಗಳಂತೂ ಹಂಗೆ ಟಿ ವಿ ನೋಡ್ಕೊಂಡು ಮಲ್ಕೊಂಡೇ ಬಿಟ್ರು. ಸೊ ನಾನು ಮಲ್ಗೋದು ಬೇಡ, ಇನ್ನೊಂದು ಸ್ವಲ್ಪ ಏನಿದೆ ಕೆಲಸ ಉಳಿದಿರೋದೆಲ್ಲ ಮಾಡೋಣ ಅಂದ್ಬಿಟ್ಟು ಮತ್ತೆ ನೆಲ ಎಲ್ಲನೂ ಗುಡಿಸಿ ಒರೆಸಿ ಎಲ್ಲನೂ ಕ್ಲೀನ್ ಮಾಡಿ ದೀಪ ಹಚ್ಚೋದಕ್ಕೆ ಬರ್ತಾರೆ ಇನ್ನೇನು ಅಂತ ರೆಡಿ ಮಾಡ್ತಾಯಿದ್ದೆ. ಇವ್ರು ಇನ್ನೇನು ಇಲ್ಲೇ ಇದ್ದರು. ಅವರು ಹರಿ ಅವರು ಬರಬೇಕಿತ್ತು. ಬೆಳಿಗ್ಗೆನೇ ನೆಲ ಎಲ್ಲ ಗುಡಿಸಿ ಒರೆಸಿದ್ದೆ, ಮತ್ತು ಮಧ್ಯಾಹ್ನನೂ ಕೂಡ ಒಂದು ಸರಿ ಒರೆಸಿದ್ದೆ. ಇವಾಗಿನ್ನೇನು ದೀಪ ಹಚ್ಚೋದಕ್ಕೆ ಬರ್ತಾರೆ ಅಂತ ಮತ್ತೆ ಇನ್ನೊಂದು ಸರಿ ಒರೆಸ್ಕೊಂಡೆ ನೆಲ ಎಲ್ಲನೂ. ಅವರು ಬಂದು ಎಲ್ಲ ಎಷ್ಟು ಸುಮಾರು ಒಂದು 3:30 ಹಂಗೆ ಅವರು ಮನೆಯಿಂದ ಹೊರಟರು. ಆ ದೀಪ ಹಚ್ಚಿದ್ದು ಅದೆಲ್ಲನೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ದೀಪ ಹಚ್ಚಿ ಮನೆ ಬಿಟ್ಟು ಕಾಯಿ ಹೊಡೆದು ಹೋಗಿದ್ದು, ಹಾಗೆಯೇ ಇರುಮುಡಿ ಕಟ್ಟಿಸ್ಕೊಂಡಿದ್ದು, ಹಾಗೆಯೇ ಏನು ಬಸ್ಸಿಗೆ ಹತ್ತಿ ಹೊರಟು ಅವರು ಶಬರಿಮಲೆಗೆ ಹೊರಟಂಥ ವಿಡಿಯೋನ ನೆಕ್ಸ್ಟ್ ವ್ಲಾಗಲ್ಲಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವಾಗ 12 ಗಂಟೆ ಆಗಿದೆ ಟೈಮು. ಡ್ಯಾನಿನ ಕರ್ಕೊಂಡು ಆಚೆ ಬಂದಿದ್ದೀನಿ. ಅಲ್ಲವನೇ ಡ್ಯಾನಿ ಊಟ ಹಾಕಿ ಆಚೆಗೆ ಬಿಟ್ಟಿದ್ದೀನಿ. ಆಗಲೇ ಹಾಕಿದ್ದೆ ಊಟ, ಇವಾಗ ಆಚೆ ಬಿಟ್ಟಿದ್ದೀನಿ. ನಮ್ಮ ಸಣ್ಣ ಸ್ವಾಮಿಗಳು ಇನ್ನೇನು ಮಲ್ಗವ್ರೆ. ದೊಡ್ಡ ಸ್ವಾಮಿಗಳು ದೇವಸ್ಥಾನದ ಹತ್ರ ಇದ್ದಾರೆ. ಇವಾಗ ಇನ್ನೇನು ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀವಿ ಅಂತ ಹೇಳಿದ್ದಾರೆ. ಫ್ರೆಂಡ್ಸ್, ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟ ತನಕ ವಿಡಿಯೋ ನೋಡಿದ್ದಕ್ಕೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರಿಗೂ ಬಾಯ್ ಬಾಯ್.